ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಕೂಡ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇನ್ನು ಇವತ್ತಿನ ದಿನ ನಾನು ಜಾನೋಗ ನನ್ನ 7 ಮಂತ್ಸ್ದು ಫೋಟೋಶೂಟ್ನ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ಸ್ವಲ್ಪ ಈ ಥೀಮ್ ಒಳಗೆ ಮಾಡಿದ್ರೆ ಆಯಿತು, ಮತ್ತು ಖುಷಿಗೂ ಇದೇ ಥೀಮ್ ಒಳಗೆ ಮಾಡಿದ್ದೆ ನಾನು. ಹಾಗಾಗಿ ಇವಳಿಗೂ ಈ ಥೀಮ್ ಒಳಗೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿ ನಾನು. ಇನ್ನು ಈಕೆ ಸ್ವಲ್ಪ ಜಾಸ್ತಿ ಗದ್ದಲ ಆಗ್ತಾಳೆ. ಖುಷಿ ಆದ್ರೆ ಆರಾಮಾಗಿ ಮಲ್ಕೊಂಡ್ಬಿಡ್ತಿದ್ಲ. ಈಕೆ ಅಷ್ಟು ಸುಮ್ಮನೆ ಮಲ್ಕೊಳಂಗಿಲ್ಲ, ಸಿಕ್ಕಾಪಟ್ಟೆ ಗದ್ದಲ ಆಗ್ತಿರ್ತಾಳೆ. ಆದ್ರೂ ಒಂದು ಸ್ವಲ್ಪ ಹಂಗು ಹಿಂಗು ಮಾಡಿ ಸ್ವಲ್ಪ ಮಲಗಿಸಿ ಈಕೆಗೆ ಫೋಟೋಶೂಟ್ ಮಾಡ್ಬೇಕಂತ ಅನ್ಕೊಂಡೇನಿ ನಾನು. ಇನ್ನು ಅದು ಅಲ್ದ ಮತ್ತು ಖುಷಿನೂ ಬರೋ ಟೈಮ್ ಆಗೈತಿ. ಖುಷಿನ ಬೇರೆ ಸ್ಕೂಲಿಗೆ ಕಳ್ಸೇನಿ ನಾನು. ಸ್ಕೂಲಿಂದ ಬರೋ ಟೈಮ್ ಆಗೈತಿ. ಯಾಕೆ ಬಂದ್ಲಂದ್ರೆ ಈಕಿಗಿಂತ ಜಾಸ್ತಿ ಆಕೆ ಗದ್ದಲ ಹಾಕ್ತಾಳೆ, ಮತ್ತು ಈಕಿದು ಎಲ್ಲನೂ ಆಕೆ ತೊಗೊಳಕ್ಕೆ ಇದನ್ನ ಮಾಡ್ತಾಳೆ. ಹಾಗಾಗಿ ಆಕೆ ಬರೋಷ್ಟೊತ್ತಿಗೆ ಗದ್ದಲ ಎಲ್ಲ ಮಾಡ್ತಾಳೆ ಅಂತಂದ್ಬಿಟ್ಟು ಆಕೆ ಬರೋಷ್ಟೊತ್ತಿಗೆ ಫೋಟೋಶೂಟ್ನ ಮುಗಿಸಿದ್ರೆ ಆಯ್ತು ಅಂತ ಅನ್ಕೊಂಡು ಮುಗಿಸಾಕಂತಂದು ಈಕಿನ ಮಲಗಿಸೇನಿ. ಆದ್ರೆ ಪದೇ ಪದೇ ಹೇಳೋದು ಮಾಡತ್ತಿದ್ಲು. ಮತ್ತು ನಾನು ಬೇರೆ ಆಕೆ ಈ ಥರ ಮಲಗಿದ್ ನೋಡಿದ ಕೂಡಲೇ ನಾ ಬೇರೆ ಸೌಂಡ್ ಮಾಡೋದು ನಗೋದು ಮಾಡತ್ತಿದ್ವಿ. ನಾನು ಮಮ್ಮಿ ಇಬ್ಬರು ಇದ್ದೀವಿ ಇವತ್ತು ಮನೆಯೊಳಗೆ. ಇನ್ನು ನೋಡ್ಬೋದಿಲ್ಲ ಯಾವ ಥರ ಆಕೆ ಕಾಣತ್ತಿದ್ಲು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ಈ ಒಂದು ಬಾತ್ರೂಮ್ನ ನಾನು ಮೀಶೋ ಒಳಗೆ ಆರ್ಡರ್ ಮಾಡ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಕ್ವಾಲಿಟಿನೂ ಅಷ್ಟು ತುಂಬಾ ಸಾಫ್ಟ್ ಆಗಿತ್ತು. ಇನ್ನು ಅದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಹೋಗ್ಬೇಕಿದ್ರೆ ಬೈ ಮಾಡ್ಬೋದು. ಇನ್ನು ಫೋಟೋ ಶೂಟ್ ಎಲ್ಲ ಮುಗಿದಾದ್ಮೇಲೆ ಇನ್ನು ಖುಷಿನ ಕರ್ಕೊಂಬರಕ್ಕೆ ಹೋಗಿದ್ದೆ ನಾನು. ಖುಷಿನ ಕರ್ಕೊಂಬರತ್ತೀನಿ, ನೋಡ್ಬೋದಿಲ್ಲ. ಏ ಬಾಯ್ ಕಡೆ ಬಾ ಚಿಚಿ. ಇನ್ನು ಹೊಸದಾಗಿ ಏನಾದರೂ ಒಂದು ಗ್ರೋ ಮಾಡಿದಾಗ ಅದನ್ನು ಹೋಗಿ ಮಾರ್ನಿಂಗ್ ಎದ್ದ ತಕ್ಷಣ ನೋಡೋದು, ಆಮೇಲೆ ಈವ್ನಿಂಗ್ ಆದ ತಕ್ಷಣ ನೋಡೋದು, ಅದೊಂದು ಅಭ್ಯಾಸ ಇದ್ದೇ ಇರ್ತೈತಿ ಎಲ್ರಿಗೂ. ಅದೊಂದು ಕ್ಯೂರಿಯಾಸಿಟಿ ಎಷ್ಟು ಬೆಳೆದೈತಿ, ಹೆಂಗೆ ಬೆಳೆದೈತಿ ಅನ್ನೋದು ಪದೇ ಪದೇ ನೋಡೋದು, ಅದೊಂದು ಕ್ಯೂರಿಯಾಸಿಟಿ ಇರ್ತೈತಿ. ಹಂಗೆ ನನಗೂ ಕೂಡ ನಾನು ಮಶ್ರೂಮ್ ಬೆಳೆದಿದ್ದೆ. ಹಾಗಾಗಿ ಅದನ್ನು ಹೋಗಿ ಪದೇ ಪದೇ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಹೋಗಿ ನೋಡೋದು. ಅದಾದಮೇಲೆ ಮತ್ತೆ ಸಾಯಂಕಾಲ ಯಾವ ಥರ ಬೆಳೆದಿರ್ತೈತಿ ಅನ್ನೋದನ್ನ ಅವಾಗ ಹೋಗಿ ನೋಡೋದು. ಹಿಂಗೆ ಮಾಡ್ತಿದ್ದೆ ನಾನು ಪದೇ ಪದೇ. ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಬಂದೈತಿ ನಮ್ಮ ಮಶ್ರೂಮ್ ಅಂತಂದ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತಿತ್ತು. ನಾನು ಮಶ್ರೂಮ್ ಗ್ರೋ ಮಾಡ್ಬೇಕು ಅನ್ನೋದು ನನಗೆ ಭಾಳ ದಿನದಿಂದ ಆಸೆ ಇತ್ತು. ಹಾಗಾಗಿ ನಾನು ಇವರು ಇಬ್ಬರು ಸೇರಿಬಿಟ್ಟು ಎಫರ್ಟ್ ಹಾಕಿ ಬೆಳೆಸಿ ಫೈನಲಿ ಮಶ್ರೂಮ್ ಗ್ರೋ ಆಗೈತಿ. ಮತ್ತು ಇನ್ನು ಇದು ಎಷ್ಟು ದಿನಕ್ಕೆ ಅಂತಂದ್ರೆ 24 ಡೇಸಿಗೆ ಏನೋ ನಮ್ಮದು ಮಶ್ರೂಮ್ ಬಂದುಬಿಡ್ತಾ ಗ್ರೋ ಆಯ್ತಿದ್ದ. ಮೊಳಕೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದವು. ಅದಾದಮೇಲೆ 2 ದಿನಕ್ಕೆ ಅನ್ನೋ ಅಷ್ಟೊತ್ತಿಗೆ ಈ ಥರ ನೋಡ್ಬೋದಿಲ್ಲ ಯಾವ ಥರ ಬಂದೈತಿ ಅಂತಂದ್ಬಿಟ್ಟೆ ಸಿಕ್ಕಾಪಟ್ಟೆ ಖುಷಿ ಆಗತ್ತಿತ್ತು ನನಗಂತೂ ಇವು ಗ್ರೋ ಆಗಿದ್ದು ನೋಡಿ. ಮತ್ತು ಬಿಸ್ನೆಸ್ನು ಚಲೋ ಪ್ರಾಫಿಟ್ ಐತಿ. ಇದನ್ನ ಏನಾದರೂ ಬಿಸ್ನೆಸ್ ಆಗಿ ನಾವು ತೊಗೊಂಡು ಬಿಸ್ನೆಸ್ ಮಾಡಕತ್ತರಂತೂ ಸಿಕ್ಕಾಪಟ್ಟೆ ಲಾಭ ಐತಿ ಇದ್ರೊಳಗೆ. ಆದರೆ ಮಾಡ್ಬೇಕಂತ ಅಂದ್ಕೊಂಡು ಮಾಡೇವಿ, ಬಟ್ ಟೈಮ್ ಸಾಲಾತಿಲ್ಲ. ಮತ್ತು ಅದು ಅಲ್ಲದೆ ಇದಕ್ಕೆ ಸ್ವಲ್ಪ ಜಾಗ ಬೇಕಾಗ್ತೈತಿ. ಜಾಸ್ತಿ ಏನು ಜಾಗ ಬೇಕಾಗಂಗಿಲ್ಲ, ಸ್ವಲ್ಪ ಜಾಗ ಇದ್ರೆ ಸಾಕು. ಮತ್ತು ಅದು ಅಲ್ಲದೆ ಟೆಂಪ್ರೇಚರ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಹಾಗಾಗಿ ನಾನು ಇವರು ಇಬ್ಬರು ಸೇರಿ ಬೆಳೆಸೀವಿ. ಆದರೆ ಚೆನ್ನಾಗೇ ಬಂದವ, ಇದ್ರೊಳಗೆ ಸಕ್ಸಸ್ ಆಗೈತಿ ನಮಗೆ. ಬಟ್ ಸ್ವಲ್ಪ ಕಷ್ಟ ಆಗ್ತೈತಿ ಮಾಡಬೇಕಾದ್ರೆ. ಇನ್ನು ನಾ ಹೆಂಗಂತಂದ್ರೆ ಯಾರಾದರೂ ಒಬ್ರು ನನಗೆ ಹೊಸದಾಗಿ ಪರಿಚಯ ಆಗತ್ತಾರಂದ್ರೆ ಅವ್ರನ್ನ ಜಾಸ್ತಿನ ಹಚ್ಕೊಂಡ್ಬಿಡ್ತೀನಿ. ಹಚ್ಕೊಂಡಾದ್ಮೇಲೆ ಸಿಕ್ಕಾಪಟ್ಟೆ ನೋವಾಗ್ತೈತಿ ನನಗೆ. ಅದನ್ನು ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡೆ ನಾನು. ಮೊದಲೆಲ್ಲ ಜಾಸ್ತಿನೇ ಐತೆ. ಇಲ್ಲಿ ನೋಡ್ಬೋದು. ಇನ್ನು ಖುಷಿ ಸಣ್ಣಕ್ಕಿದ್ದಾಗ ನನಗೆ ಜಾಸ್ತಿ ಫ್ರೆಂಡಾಗಿ ಸಿಕ್ಕಾದ್ಮೇಲೆ ಹೆಂಗಂತಂದ್ರೆ ನಮ್ಮ ಶಾಪ್ ಇತ್ತಲ್ಲ, ಅವಾಗ ನಮ್ಮ ಶಾಪಿಗೆಲ್ಲ ಸಿಕ್ಕಾಪಟ್ಟೆ ಜನ ಹುಡುಗಿಯರೆಲ್ಲ ಬರ್ತಿದ್ರು. ಆವಾಗ ಹಂಗೂ ಹಿಂಗೂ ಆಗಿ ಪರಿಚಯ ಆತ. ಅದಾದಮೇಲೆ ಸ್ವಲ್ಪಕ್ಕಿದ ಜಾಸ್ತಿನ ಕ್ಲೋಸ್ ಅದೀವಿ. ಮತ್ತು ಖುಷಿ ಎಲ್ಲ ಹುಟ್ಟಿದ ಮೇಲೆ ಖುಷಿ ಸಣ್ಣಕ್ಕಿದ್ಲಲ್ಲ, ಹಾಗಾಗಿ ಸಣ್ಣಂದಿರ್ತಾನು ಖುಷಿ ಜೊತೆ ಜಾಸ್ತಿ ಬಾಂಡಿಂಗ್ ಇತ್ತಕ್ಕಿಗೆ. ಆಮೇಲೆ ಇನ್ನು ವಾಪಸ್ ಆಕಿದ್ದು ಕಾಲೇಜ್ ಎಲ್ಲ ಮುಗೀತು ಅಂತ ಅಂದಮೇಲೆ ಆಕೆ ಊರಿಗೆ ಹೋಗಾಕತ್ಲ. ಅದನ್ನ ನೋಡಿ ನನಗಂತೂ ಒಂಥರ ಅನ್ಸತ್ತಿತ್ತು, ಸಿಕ್ಕಾಪಟ್ಟೆ ಬೇಜಾರಾಯ್ತು, ಅಳೋನ ಬಂದಿತ್ತು. ಆಕಿನೂ ಅಷ್ಟು ನನಗಿಂತ ಜಾಸ್ತಿನ ಹತ್ಲ. ನಾನೇನೋ ಸುಮ್ಮನೆ ಆಕಿನ ಕಾಡಿಸ್ಬೇಕು, ಹಂಗೆ ನಗಿಸ್ಬೇಕು ಅಂತ ಅಂದ್ಬಿಟ್ಟು ಆಕಿ ಜೊತೆ ನಗಾತಿದ್ನಿ. ಆದ್ರೂ ಆಕೆ ತಡ್ಕೊಳ್ಳಿಲ್ಲ, ಸಿಕ್ಕಾಪಟ್ಟೆ ಹತ್ತು ಬಿಟ್ಲ ಹೋಗ್ಬೇಕಾದ್ರೆ. ಮತ್ತು ಇನ್ನು ಪರಿಚಯ ಆದ ಹೊಸದ್ರೊಳಗೆ ಸಿಕ್ಕಾಪಟ್ಟೆ ಖುಷಿ ಇರ್ತೈತಿ. ಅವರ ನಮ್ಮಿಂದ ದೂರ ಆಗ್ತಾರಂತ ಅಂದಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಆ ಬೇಜಾರಂತೂ ಹೇಳೋಕೆ ಹಂಗಿಲ್ಲ, ಅಷ್ಟೊಂದು ಬೇಜಾರಾಗ್ತೈತಿ. ಹಾಗಾಗಿ ನಾವು ಯಾರನ್ನೂ ಹಚ್ಕೋಬೇಕಾದ್ರೂ ಅಷ್ಟೇ. ಇವಾಗಂತೂ ನಾನು ಸ್ವಲ್ಪ ಹಚ್ಕೊಳ್ಳೋದು ಕಡಿಮೆ ಮಾಡ್ಕೊಳತ್ತೀನಿ. ಯಾಕಂತಂದ್ರೆ ಅವ್ರು ನಮ್ಗೆ ಏನಾದರೂ ಬಿಟ್ಟೋಗ್ತಾರಂತಂದ್ರೆ ಅದು ಸಿಕ್ಕಾಪಟ್ಟೆ ನೋವು ಕೊಡ್ತೈತಿ ನನಗಂತೂ. ಹಾಗಾಗಿ ಆದಷ್ಟು ನಾನು ಸ್ವಲ್ಪ ಜಾಸ್ತಿ ಹಚ್ಕೊಳ್ಳೋದು ಕಡಿಮೆ ಮಾಡತ್ತೀನಿ. ಎಷ್ಟು ಅಷ್ಟೇ ಇದ್ಬಿಡ್ತೇನೆ ನಾ ಇವಾಗ. ಇನ್ನು ನಮ್ಮೂರು ರೋಡ್ ನೋಡಿದ್ರಲ್ಲ ಎಷ್ಟು ಚಂದ ಐತಿ, ಫುಲ್ ಗ್ರೀನರಿ ಆಗಿ ಐತಿ. ಮತ್ತು ನನಗಂತೂ ಈ ರೋಡ್ ಒಳಗೆ ಹೋಗಕತ್ರ ಸಿಕ್ಕಾಪಟ್ಟೆ ಖುಷಿ ಅನಿಸ್ತಿರ್ತೈತಿ. ನೋಡ್ಬೋದಿಲ್ಲ. ಮತ್ತು ಇನ್ನು ಲಾ ಕಾಲೇಜ್ ಸಮೀಪರ ನಮ್ಮ ಮನೆ ಇರೋದು. ಇನ್ನು ನಮ್ಮ ಮನೇನು ಹೆಂಗೈತೆ ಅನ್ನೋ ತೋರಿಸ್ತೇನೆ ನಾನು. ಅಜ್ಜಿ ಒಬ್ಬರೇ ಇರ್ತಾರೆ ಇವಾಗ ಅಜ್ಜಿ ಮತ್ತು ನಮ್ಮ ಸಣ್ಣ ಮಾಮರ ಮತ್ತು ಅವ್ರ ಮಗಳ, ಅವ್ರ 3 ಜನ ಅಷ್ಟೇ ಇರ್ತಾರೆ. ನಾವು ಯಾವಾಗೋ ಒಂದ್ಸರಿ ಅಷ್ಟೇ ಹೋಗಿರ್ತೀವಿ. ನೋಡ್ಬೋದಿಲ್ಲ ನಮ್ಮ ಅಜ್ಜಿ ಅದಾರ ಕುಂತಾರ. ಇವ ಅವರ ಪಪ್ಪಾರ ಮಮ್ಮಿಯವ್ರ. ಇನ್ನು ಅಜ್ಜಿಗೆ 1-2 ದಿನ ಆಗಿತ್ತು, ಹುಷಾರ ಇರಲಿಲ್ಲ. ಸ್ವಲ್ಪ ಹತ್ತತ್ರ 1 ವೀಕ್ ಆಗಕ್ಕೆ ಬಂದಿತ್ತು. ಹಾಗಾಗಿ ಸ್ವಲ್ಪ ನಾನು ಹೋಗೇ ಇರಲಿಲ್ಲ ಅಂತಂದ್ಬಿಟ್ಟು ಅವ್ರನ್ನೂ ಸ್ವಲ್ಪ ಮಾತಾಡಿಸ್ಕೊಂಡು ಆಮೇಲೆ ಮತ್ತು ದೇವ್ರಿಗೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ಇವತ್ತು ಮನೆಗೆ ಬಂದೆ ನಾನು. ಜಾನು ಹುಟ್ಟಿದ ಮೇಲೆ ಒಂದು ವರ್ಷದಾದಮೇಲೆ ಈ ಮನೆಗೆ ಬಂದೆ ನಾನು. 1 ವರ್ಷದ ಹಿಂದೆ ಏನೋ ಬಂದಿದ್ದೆ ನಾನು. ಖುಷಿ ಸಣ್ಣಕ್ಕಿದ್ಲ ಅವಾಗ ಬಂದಿದ್ದೆ ನಾನು. ಅದಾದಮೇಲೆ ನಮ್ಮ ಮನೆಗೆ ನಾನು ಹೋಗೇ ಇರಲಿಲ್ಲ. ಹಾಗಾಗಿ ಇವತ್ತು ಬಂದು ಹೋದ್ರೆ ಆಯ್ತು ಅಂತಂದ್ಬಿಟ್ಟು ಬಂದೇನಿ. ಮತ್ತು ಇನ್ನು ಅಜ್ಜಿ ನೋಡಿದ ಖುಷಿ ಅನ್ನಿಸ್ತು ನನಗೆ. ಮತ್ತು ಅಜ್ಜಿಗೆ ಹೊಸ ಸೀರೆ ತೊಗೊಂಬಂದಿದ್ವಿ ನಾವು. ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರೆ. ಅವ್ರಿಗೆ ಸೀರೆ ಸ್ವಲ್ಪ ಅಂದ್ರೆ ಸಾಫ್ಟಾಗಿರೋವೆಲ್ಲ ಬೇಕನ್ನತ್ತಿದ್ರು. ಅವರು ಸ್ವಲ್ಪ ಬಿರುಸದವು ಮತ್ತು
ಮತ್ತು ಉಟ್ಕೊಳ್ಲಿಕ್ಕೆ ಗಾವಾಗತ್ತಿಲ್ಲ ಅಂತಂದು ಹೇಳತ್ತಿದ್ರೆ. ಹಾಗಾಗಿ ನಾನು ಸಾಫ್ಟಾಗಿರುವಂಥ ಸೀರೆನ ಮಮ್ಮಿ ತಂದು ಕೊಟ್ಟಿದ್ರೆ ಅವನು ಕೊಟ್ಟು ಮತ್ತು ಅಜ್ಜಿಗೆ ಚಲೋ ಅನ್ನಿಸ್ತಾವಿಲ್ಲ ಅಂತಂದು ಕೇಳ್ಕೊಂಡು ಬಾ ಅಂತಂದಿದ್ರು ಮಮ್ಮಿ. ಹಾಗಾಗಿ ಕೇಳತ್ತಿದ್ದೆ ನಾನು. ನೋಡ್ಬೋದಿಲ್ಲ. ಹೌದಾ ನಾತಿದ್ಲಕ್ಕೆ ಅಮ್ಮಗೆ ಮೆತ್ತನ ಪತ್ಲನ ಇಲ್ಲ ಅಂತಂದು ಇವೆಲ್ಲ ಜರಿ ಅದಾವ್ರಿ ವಜ್ಜೆ ಅದಾವು. ನಾ ಎರಡು ತಗೊಂಡಿದ್ಲು. ಅದಕ್ಕೆ ಹೇಳಿದ್ಲಕ್ಕೆ ಆಕೆ ಅಮ್ಮ ಗಾಮ ಅಕ್ಕವಿಲ್ಲೋ ಕೇಳ್ಬಾ, ಗಾಮ ಆದ್ರೆ ಎರಡು ಇಟ್ಕೊಂಡು ಗಾಮ ಅಲ್ಲಿಕಂದ್ರೆ ಒಂದು ಇಟ್ಕೊಂಡು ಈಗ ಮತ್ತೆ ಹೋದ ತರ್ತೇನೆ ಬೇಕಾರ ಅಂತಂದ್ಲ. ಚಲೋ ಅದಾವಳ ಅಂತಂದೆ ನಾ. ಮೆತ್ತಗೆ ಅದಾವ ಚಲೋ ಅದಾವೇನು ಅಕ್ಕಿ ಎರಡು ಇಂಥವು ತಗೋತೀನಿ ಅಂತಂದ. ಈಗ ಡೈಲಿ ಇನ್ನು ನಮ್ಮ ಅಜ್ಜಿಗೆ ಸೀರೆ ಎಲ್ಲ ಕಂಫರ್ಟೇಬಲ್ ಅದಾವನ ಅಂತೆಲ್ಲ ಕೇಳಿಬಿಟ್ಟು ಸ್ವಲ್ಪ ಹೊತ್ಕೊಂತ ಟಿಫಿನ್ ಮಾಡ್ಕೊಂಡು ನನಗೆ ಮೇನ್ ಇಲ್ಲಿ ಬಂದು ಕೂಡಲೇನ ನೆನಪಾಗೋದು ಅಂತಂದ್ರೆ ನನಗೆ ಹಿತ್ಲಾನ ನೆನಪಾಗ್ತೈತಿ. ಏನಪ್ಪ ಅಂತಂದ್ರೆ ನಂಗೆ ಗಿಡ ಹಚ್ಚಿದ್ವಿ ಎಲ್ಲ ನೋಡಬೇಕು ಮತ್ತು ಈ ಥರ ಗ್ರೀನರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ನನಗೆ. ಆ ಗಿಡ ಮತ್ತು ಅವು ಗಿಡ ಎಲ್ಲ ಸಣ್ಣ ಸಣ್ಣ ಎಲ್ಲ ಬೆಳೆದಿರ್ತಾವಲ್ಲ ಅವನ್ನೆಲ್ಲ ನೋಡ್ಲಿಕ್ಕೆ ನಂಗೆ ಇಷ್ಟ ಆಗ್ತೈತಿ. ಅಜ್ಜಿ ಏನೇನು ಹಚ್ಚಾರ ಅಂತಂದು ತೋರಿಸ್ತೇನೆ ಬರ್ರಿ. ಇವಾಗ ನೋಡ್ಬೋದಿಲ್ಲ ಮಲ್ಲಿಗೆ ಹೂವಿನ ಗಿಡ ಹಚ್ಚಾರ. ಅದ್ರೊಳಗೆ ಮಲ್ಲಿಗೆ ಹೂ ಕೂಡ ಆಗ್ಯಾವ. ಬೆಳಗ್ಗೆ ಎಲ್ಲ ಕಿತ್ತಾರ ಇದೊಂದೇನೋ ಉಳ್ದಿತ್ತು. ಮೋಸ್ಟ್ಲಿ ನಾ ಬರ್ತೇನೆ ಅಂತೇನೋ ಉಳ್ದಿತ್ತು ಅನ್ನಿಸ್ತದೆ. ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಮಲ್ಲಿಗೆ ಹೂ ಎಲ್ಲ ಹಾಕಿದ್ದಾರೆ. ಮತ್ತು ಒಂದು 2-3 ಥರ ಮಲ್ಲಿಗೆ ಹೂವು ಅದಾವೇನೋ ಇಲ್ಲೇ. ಮೋಸ್ಟ್ಲಿ ಬೇರೆ ಬೇರೆ ಗಿಡ ಅದಾವ, ಬಟ್ ಯಾವುದ್ರೊಳಗೂ ಹೂವು ಆಗಿದ್ದಿಲ್ಲ. ನೋಡ್ಬೋದಿಲ್ಲ ಮಳೆಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆದಾವೆ ಎಲ್ಲ ಗಿಡನೂ. ಇದು ಪೇರೋನೇನು ಗಿಡ, ನಾವು ಪೇರೋನೇನು ಗಿಡ ಅಂತೀವಿ. ನೀವೇನಂತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ಬೋದಿಲ್ಲ. ಇನ್ನು ನಾನು ಹಿಂದಿನ ಲಾಗ್ ಎಲ್ಲ ಹಳೆ ಲಾಗ್ ನೋಡಿದವ್ರಿಗೆ ಗೊತ್ತಿರ್ತೈತಿ. ನಮ್ಮ ಮನೆ ಎಲ್ಲ ಪೂರ್ತಿಯಾಗಿ ತೋರಿಸ್ತೇನೆ ನಾನು. ಇವಾಗ ನೋಡ್ಬೋದಿಲ್ಲ. ಹೊಸದಾಗಿ ಯಾರು ನೋಡಾತೀರಿ ಅವ್ರಿಗೆ ಸ್ವಲ್ಪ ತೋರಿಸ್ತೇನೆ ನಾನು. ಪೂರ್ತಿಯಾಗಿ ದೊಡ್ಡದೈತಿ, ಆದರೆ ಪೂರ್ತಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡೆ ನಾನು. ಇನ್ನು ದೇವ್ರು ಕೂಡ ಎಲ್ಲ ಊರಿ ಒಳಗೆಲ್ಲ ಸುತ್ತಾಡ್ಬಿಟ್ಟು ಇನ್ನು ಗುಡಿ ಕಡೆ ಹೊಂಟಿದ್ದು. ನಾವು ಗುಡಿಗೆ ಹೋಗ್ಬೇಕು. ಅದಕ್ಕೂ ಮುಂಚೆ ನಾನು ನಮ್ಮ ಹಿತ್ತಲೋಗಿ ಯಾವ್ಯಾವ ಗಿಡ ಎಲ್ಲ ನಾಡ್ಸಿವಿ ಅಂತಂದು ತೋರಿಸ್ತೇನೆ. ನೋಡ್ಬೋದಿಲ್ಲ. ಇವ ಇಲ್ಲ ಪಾಲಕ್ ಇಷ್ಟು ಬೀಜ ಹಾಕಿತ್ತಾನೆ ಇವಕ್ಕೆ. ಅವಕ್ಕೂ ಬೇರೆ ಇದ್ವಲ್ಲ ಪಾಲಕ್ ಸೋಸಿ ಸೊಪ್ಪು ಇದು ಅದ್ರದ್ದು ಸೊಪ್ಪು ಬೇರೆ ಅವ ಹತ್ಯಾವ. ಹೋಗಿ ಜಾನ ಮನೆ ಅತ್ತೆ ಕಡೆ ಹೋಗಿ. ಪ್ಯಾರಲ್ ಗಿಡ ಅಂತಾರ ನೋಡಂಗಿಲ್ಲ. ಮತ್ತೆ ಕಿತ್ತಾರಲ್ಲೆಲ್ಲ ಇಲ್ಲಿ ಅದಾವ್ದ ಸಣ್ಣ ಸಣ್ಣ ಮರಿ ಇಲ್ಲಿ ನೋಡಿ. ಇಲ್ಲೊಂದಿಲ್ಲ, ಇಲ್ಲಿ ಲಿಂಬಿ ಗಿಡ. ಹೌದು, ಆಚೆ ಕಡೆ ತುಳಸಿ ಗಿಡ. ಇಲ್ಲಿ ಪೇರೋನಿನ ಗಿಡ ಎಷ್ಟು ಕೊಂಡು ನಾಟ ನೋಡು. ಪೇರೋನಿನ ಗಿಡ ಅದು ಇಲ್ಲಿ ಇವು ಅವ್ರಿಕಾಯಿ ಅನ್ನಿಸ್ತೈತಿ. ಅವ್ರಿಕಾಯಿ ಅವ್ರಿಕಾಯಿ ಹೌದು. ಅಮ್ಮ ಕೇಳಿ ಕಾರ ಅವ್ರಿಕಾಯಿ ಅವು ಏನು ಹೌದು. ಕಸದ ಗಿಡ ಏನೋ ಮತ್ತೆ ಕಸ ನಾಟ ನೋಡಲ್ಗ. ನಾ ಅದಕ್ಕೆ ಅವ್ನು ಬಿಟ್ಟಿದ್ದೆ ಸುಮ್ಮನೆ. ಕಸದ ಗಿಡ ಆಗಿರಬಹುದು. ಸೇಮ್ ಅಕ್ಕ. ಇವು ಪೇರೋನ. ಈಗ ನೋಡಿ ನೆಕ್ಸ್ಟ್ ದೊಡ್ಡಾಗೈತಿ. ಪೇರುನು ಸೀತಾಫಲ ಗಿಡ ಇದು. ಇವು ಆಬಲ್ಗಿ ಹೂವಿನ ಗಿಡ, ಕನಕಾಂಬ್ರ. ಇವೆಲ್ಲ ಪೇರು ಅನ್ನ. ಇವು ಟೊಮೆಟೊ ಈ ಟೊಮೆಟೊ ಇದು ಕಿತ್ತು ಹಚ್ಬೇಕತ್ತಾಗ ಇಲ್ಲಿ ನಾಡ್ಸಿದ್ರೆ ನಾಡ್ತೈತಲ್ಲ ಅದಕ್ಕೇನಕ್ಕೈತಿ. ಇದು ಟೊಮೆಟೊ ನೋಡ್ಗೋ. ಇದು ಟೊಮೆಟೊ ಅಲ್ಲೇ ಒಂದು ಇಡೀ ಟೊಮ್ಯಾಟೊ ತಂದು ಬೀಜ ತಂದು ಹಾಕೀನಿ. ಇವು ಇಂಥವೆಲ್ಲ ನಾಟಾತಾವ. ಇಲ್ಲಿ ನಾಟಾತಾವ. ಇವು ಪಪ್ಪಾಯ. ಅದು ಎದ್ರದ್ದು ಕರಿಬೇವಿಂದಲ್ಲ ಯಾವ್ದು ಅಲ್ಲಿ ಸಣ್ಣ ಅಲ್ಲಲ್ಲ ಕರಿಬೇವು ಅಲ್ಲವ ಏನನ್ನ. ಇಲ್ಲೊಂದು ಟೊಮ್ಯಾಟೊ ಐತನ. ಚಂದ ಹೂವಿನ ಗಿಡ ತೊಗೊಂಡಿದ್ವಿ ನೋಡಿ, ತೊಗೊಂಬರ್ಬೇಕಿತ್ತು. ಇದು ಟೊಮೆಟೊ, ಅದು ಟೊಮೆಟೊ. ಇವೆಲ್ಲ ಪಪ್ಪಾಯ ಗಿಡ. ಇವು ಪಪ್ಪಾಯ ಭಾಳ ಆಗತ್ತವ. ಇವೆಲ್ಲ ಪಪ್ಪಾಯ ಗಿಡನ. ನಮ್ಮ ಮನೆ ತೆಂಗಿನಕಾಯಿ ಗಿಡ ಫುಲ್ ದೊಡ್ಡ ಐತೆ. ಆದರೆ ಇಲ್ಲಿ ತೊಗೊಂಬಂದು ಹಚ್ಚಿದ್ರೆ ಫುಲ್ ಇದಾಕೈತಿ. ಬೇರೆ ದೊಡ್ಡದೈತಿ. ಬೇರೆಲ್ಲ ಬಿಡ್ತಾವ. ಮತ್ತು ಮನೆ ಕಡೆ ಎಲ್ಲ ಬೇರೆ ಬಿಡ್ತಾವೆ. ಮಾವಿನ ಗಿಡ ಅದ. ಮಾವಿನಕಾಯಿ ಆಗಿದ್ವು ಇದ್ರಾಗ. ನಮ್ದಲ್ಲ ಅದು. ಕಾಡು ಅಲ್ಲೈತೆ ನೋಡ. ಅವ್ರದ್ದಲ್ಲ, ಆಚೆ ಕಡೆದವ್ರದ್ದು. ಅದು ನಮ್ಮ ಕಡೆ ಬಂದೈತಿ. ಬೇವಿನ ಗಿಡ ನೋಡಿ ಬೆಳೆಸಾಕಂತ ಹಚ್ಚಿರನ ಇದನ್ನ. ತಾವ ಉಟ್ಕೊಂಡವು ಎಲ್ಲ. ಹಂಗಲ್ಲ ಕಟ್ಟಿಗೆ ಹಚ್ಚಿರಲ್ಲ ಅದಕ್ಕೆ ಬೆಳೆಸಾಕ. ಅಮ್ಮ ಸ್ಟ್ರೇಟ್ ಹುಟ್ಲ ಅಂತ ಹಚ್ಚಿರ್ಬೇಕಮ್ಮ. ತೆಂಗಿನಕಾಯಿನ ಸ್ವಲ್ಪ ದಿಂದ ಅದು ಕಾಯಿ ಬರ್ತಾವ. ಬರಂಗಿಲ್ಲ ಮಾತ್ರಲ್ಲ. ಇನ್ನೂ 1 ವರ್ಷ ತಗೋತಿತ್ತು. ಜಾನು ಅಲ್ಲೋಡ ಜಾನು. ಸ್ಮೈಲ್ ಮಮ್ಮಿ ಫೋಟೋ ತಗೊಳತ್ತ ನೋಡಲ್ಲ. ಮಮ್ಮಿ ಫೋಟೋ ತಗೊಳತ್ತ ನೋಡಲ್ಲ. ಆಕಿ ಏನು ಎದರ್ ತಿನ್ನತ್ತಾಕೆ.
ಚಲೋ ಅದಲ್ಲ ಖುಷಿ ಅದು. ಟೈಮ್ 1 ಅದು ಆಗಕ್ಕೆ ಬಂದಿತ್ತು. ಏನು ಮನೆಗೆ ಹೋಗ್ಬೇಕಂತಂದು ನಾನು ಇವರು ರೆಡಿಯಾಗಿ ಮನೆಗೆ ಹೋಗತ್ತಿದ್ದೀನೋ ಅಷ್ಟರೊಳಗೆ ಅಜ್ಜಿ ಬೈಯಾತಿದ್ರೆ ಊಟ ಎಲ್ಲ ಮಾಡ್ಕೊಂಡು ಹೋಗ್ರಿ ಹಂಗೆ ಹೋಗಿರೇನ ಅಂತಂದು ಬೈದ್ರೆ. ಹಾಗಾಗಿ ಅಜ್ಜಿ ಚಪಾತಿ ಹಿಟ್ಟೆಲ್ಲ ನಾದ್ಕೊಂಡೆಲ್ಲ ರೆಡಿ ಮಾಡಿಟ್ಟಿದ್ರೆ. ಹಾಗಾಗಿ ಸ್ವಲ್ಪ ನಾನು ಚಪಾತಿ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಹೆಲ್ಪ್ ಮಾಡತ್ತೀನಿ. ನನಗಷ್ಟಾಗಿ ಕಂಫರ್ಟೇಬಲ್ ಆಗತ್ತಿರಲಿಲ್ಲ, ಆದ್ರೂ ನನಗೆ ಸ್ವಲ್ಪ ರೂಢಿ ಐತಿ. ಹಾಗಾಗಿ ಆದಷ್ಟು ನನಗೆ ಹಂಗೆ ಯಾವ ಥರ ಬರ್ತೈತಿ ಆ ಥರ ಮಾಡಿದೆ. ನಾನು ನೋಡ್ಬೋದಿಲ್ಲ ಚಂಗೆ ಕೂಡ ಮಾಡತ್ತೀವಿ ನಾವು ಎಲ್ಲರೂ ಈ ಥರ ನಮ್ದು ಹಬ್ಬದೊಳಗೆ ಮೊಹರಂ ಹಬ್ಬದೊಳಗೆ ಚಂಗೆ ಮಾಡೋದು ಫಿಕ್ಸ್. ಹಾಗಾಗಿ ಇವಾಗಷ್ಟು ವರ್ಷಕ್ಕೆ ಒಂದ್ಸರಿ ಅಷ್ಟೇ ಮಾಡೋದಿದ್ದನ್ನು ಪದೇ ಪದೇ ಮಾಡೋ ಹಾಗಿಲ್ಲ. ಹಾಗಾಗಿ ಮಾಡಿದ್ರೆ ಆಯ್ತು ಅಂತಂದ್ಬಿಟ್ಟು ನಾನು ಟ್ರೈ ಮಾಡತ್ತಿದ್ನಿ. ಆದರೆ ಚೆನ್ನಾಗೇ ಬರ್ತಾವೆ ನನಗೆ. ನಮ್ಮ ಮನೆಯೊಳಗೆ ಸ್ವಲ್ಪ ನಾವು ಕಟ್ಟಿ ಮೇಲೆಲ್ಲ ಮಾಡ್ತೀವಲ್ಲ, ಹಾಗಾಗಿ ನೀಟಾಗಿ ಮಾಡೋಕೆ ಬರ್ತೈತಿ. ಬಟ್ ಇಲ್ಲಿ ಮನೆ ಮ್ಯಾಗ ಕೆಳಗೆ ಕುಂತ್ಕೊಂಡು ಅಷ್ಟಾಗಿ ನಂಗೆ ಮಾಡೋಕೆ ಬರಾತಿರ್ಲಿಲ್ಲ. ಆದ್ರೂ ಪರವಾಗಿಲ್ಲ ಚೆನ್ನಾಗೇ ಬರಾತಿದ್ದು. ಅಜ್ಜಿ ನಾನು ಮಾಡ್ಕೊಡತ್ತಿದ್ನಿ, ಅಜ್ಜಿ ಬೈಸಾತಿದ್ರು ಕುಂತ್ಕೊಂಡು. ನಾನು ಒಲೆ ಮೇಲೆ ಬೇಯಿಸ್ಬೇಕೇನೋ ಅಂತ ಅಂದ್ಕೊಂಡಿದ್ನಿ. ಮತ್ತು ಅಜ್ಜಿ ಸ್ಟವ್ ಮ್ಯಾಗನೇ ಬೇಯಿಸಾತಿದ್ರು. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇದನ್ನೆಲ್ಲನೂ ಹಿಟ್ಟು ಅವರ ಕಲಸಿಟ್ಟಿದ್ರೆ ಮುಂಚೆಗಾಗಿದ್ರೆ ನಾನು ಇದ್ರದ್ದು ವೀಡಿಯೋ ಮಾಡ್ಕೋತಿದ್ದೆ. ನಾನು ಅವರೆಲ್ಲ ಪೂರ್ತಿಯಾಗಿ ಮಾಡಿದ ನಂತರ ಇದನ್ನೆಲ್ಲ ಹಿಟ್ಟು ಕಲಿಸಿದಾದ್ಮೇಲೆ ನಾನು ಬಂದೆ. ನೋಡ್ಬೋದಿಲ್ಲ ಡಿಫ್ರೆಂಟಾಗಿ ಮಾಡತ್ತಿದ್ರೆ. ನಾವೆಲ್ಲ ನಮ್ಮ ಮನೆಯೊಳಗೆ ನಾವೆಲ್ಲ ಚಂಗೆ ಹೆಂಗೆ ಮಾಡ್ತಿದ್ವಿ ಅಂದರೆ ಫಸ್ಟ್ ಚಪಾತಿ ಒಂದು ಸಾರಿ ಲಟ್ಟಿಸ್ಕೊತಿದ್ವಿ. ಅದಾದಮೇಲೆ ಈ ಥರದ್ದು ಪುಡಿ ಇರ್ತಿತ್ತಲ್ಲ ಅದನ್ನು ಪೌಡ್ರ್ ಮಾಡಿಬಿಟ್ಟು ಅದ್ರ ಮೇಲೆ ತುಪ್ಪ ಹಾಕಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಪುಡಿನ ಉದುರಿಸ್ತಿದ್ವಿ ನಾವು. ಇಷ್ಟು ಮಾಡ್ತಿದ್ವಿ ನಾವು. ಆದರೆ ಅಜ್ಜಿ ಸ್ವಲ್ಪ ಹೋಳಿಗೆ ಗದಲೆ ತುಂಬಿ ಮಾಡಿದ್ರೆ. ಮತ್ತು ನಮ್ಮ ಮನೆಯೊಳಗೂ ನಮ್ಮ ಮಮ್ಮಿನೂ ಅದೇ ಥರನ ಮಾಡತ್ತಿದ್ರೆ. ನೋಡ್ಬೋದಿಲ್ಲ ಯಾವ ಥರ ಮಾಡತ್ತಾರ ಅಂತಂದ್ಬಿಟ್ಟು. ಅಲ್ಲಿಂದ ಬಂದ ತಕ್ಷಣ ನಮ್ಮ ಮಮ್ಮಿನೂ ರೆಡಿ ಮಾಡಿದ್ರೆ ಬಿಸಿ ಬಿಸಿ ಚಂಗೆ ತಿನ್ನತ್ತಿದ್ದೆ. ನಾನು ತಿಂದೆ, ಖುಷಿಗೂ ತಿನ್ನಿಸಿದೆ. ಇವತ್ತಿನ ದಿನದ ವೀಡಿಯೋ ಇದಾಗಿತ್ತು. ಇವತ್ತಿನ ದಿನದ ವೀಡಿಯೋ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಹಿಂದೆ ಯಾವ ಥರ ನನ್ನ ವೀಡಿಯೋಸಿಗೆಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಿದ್ರಿ ಅದೇ ಥರ ಇವಾಗಲೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ಸರಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗುಣ್ರಿ. ಅಲ್ಲಿವರೆಗೂ ಟಾಟಾ ಬಾಯ್. ಇವು ಅಮ್ಮ ಅದನ್ನತ್ತಿದ್ಲೆ ನಾ ಬಡ ಬಡ ನನಗೆ ರಾಮಪ್ಪಂದ್ರೆ ಎದ್ದು ಸ್ವಚ್ಛ ಮಾಡ್ತೇನೆ. ಎಲ್ಲಿ ಬರ್ತಾಳದು ಬರ್ತಾವ ಗುಂಡಿ ಜಾನಿ ಈ ವಟ ವಟ ಅನ್ನು ಬಿಡ್ತೀನಿಲ್ಲ ನೀನ. ಚೀ ಖುಷಿನ ಕೊಂದ್ಲ ತೂ ಏನಾಗೈತಿ ಅಳಾತಾಳ ನೋಡಮ್ಮ ಜಾನು. ಅಳಾತಾಳ ನೋಡ್ ಖುಷಿ ಜಾನು ರಂಬಸಕ್ಕಿಗೆ. ರಂಬಸ್ ರಂಬಸಮ್ಮ ಆಕಿಗೆ ಕೊಡಕ್ಕೆ ಜ್ಯೂಸ್ ಕುಡಿಯೋದ ಬೇಕಂತ ಕೊಡಮ್ಮ. ಖುಷಿ ಜ್ಯೂಸ್ ಕುಡಿಯೋದು ಬೇಕಂತ ಕೊಡಲೇ. ಯಾಕೆ ಒಲ್ಲಂತ ನಿನ್ ಕಡೆ ಹೋಗಮ್ಮ ಜನ ಬೀಳುತ್ತಿಲ್ಲ ಖಾನಿ.